ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಅಶ್ವಥ್ ಕನ್ನಡ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಗಾಯತ್ರಿ. ನಿನ್ನೆ ಇದರಲ್ಲಿದ್ವಿ, ಸೋಮವಾರಪೇಟೆಯಲ್ಲಿದ್ವಿ. ಅಲ್ಲೇದು ರೂಮ್ ಟೂರ್ ಮಾಡೋಕ್ಕಾಗಿಲ್ಲ. ಹೊರಗಡೆದೆಲ್ಲನೂ ಮಾಡಿದ್ದೀನಿ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ನೆನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಅಲ್ಲೇದೆಲ್ಲನೂ ಪ್ರತಿಯೊಂದು ಕ್ಯಾಪ್ಚರ್ ಮಾಡಿದ್ದೀನಿ. ಅದನ್ನೆಲ್ಲನೂ ವಿಡಿಯೋಸ್ ಹಾಕ್ತೀನಿ. ರೂಮ್ ಹೆಸರು ಬಂದು ಹಿಲ್ಸ್ ವುಡ್ ಕಾಟೇಜ್ ಅಂತ. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅವ್ರದ್ದು ಇದು ಬರುತ್ತೆ. ಫುಡ್ ಚೆನ್ನಾಗಿದೆ, ಆಮೇಲೆ ಅಲ್ಲಿ ಪ್ರತಿಯೊಂದು ಸೀನರಿನೂ ತುಂಬ ಚೆನ್ನಾಗಿದೆ, ಮತ್ತು ಅವ್ರದ್ದು ಸರ್ವಿಸ್ ಚೆನ್ನಾಗಿತ್ತು, ಎಲ್ಲನೂ ಚೆನ್ನಾಗಿತ್ತು. ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ನಾನು. ಓಕೆ, ನಾವು ಸೋಮವಾರಪೇಟೆಯಿಂದ ಬಂಡೀಪುರಕ್ಕೆ ಬಂದ್ವಿ. ಬೆಂಗಳೂರಿಗೆ ಅಂತ ಹೊರಟ್ಬಿಟ್ಟು ಬಂಡೀಪುರಕ್ಕೆ ಬಂದಿದ್ದೀವಿ. ಬರೋವಾಗ ಪ್ರಾಣಿಗಳೇನ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡ್ರೆ ಇಲ್ಲಿ ಮಳೆಗಾಲ ಆಗಿರೋದ್ರಿಂದ ಅಷ್ಟೊಂದು ಪ್ರಾಣಿಗಳೇನು ಕಾಣಿಸ್ಲಿಲ್ಲ. ಕೆಲವೊಂದು ಕಡೆ ಜಿಂಕೆ ಮತ್ತು ನವಿಲು ಸಣ್ಣ ಸಣ್ಣವು ಕಾಣಿಸಿತು. ಅಂಥವು ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ನನ್ನ ಮಗಳಲ್ಲಿ ಚಾಕ್ಲೇಟ್ ತಿಂತಾ ಇದ್ದಾಳೆ. ನನ್ನ ಮಗ ಇಲ್ಲಿ ಫೋಟೋ ತೆಗಿತಾ ಇದ್ದಾನೆ. ನಾನು ನಮ್ಮ ಕಾರ್ ಹತ್ರ ನಿಂತ್ಕೊಂಡು ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನಾವು ಉಳ್ಕೊಂಡಿರೋದು ಇದು ಹೋಮ್ ಸ್ಟೇ ಅಲ್ಲ, ಇದು ಹೋಮ್ ಸ್ಟೇ. ಹೆಸ್ರು ಗೊತ್ತಿಲ್ಲ, ಹೆಸ್ರು ತಿಳ್ಕೊಂಡು ಆಮೇಲೆ ಹೇಳ್ತೀನಿ. ನಾವು ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ಬಂದಿದ್ದು. ಬಟ್ ಸುಮಾರು ವರ್ಷದಿಂದ ಬರ್ತೀವಿ. ನನ್ನ ಮಗಳು ಚಾಕ್ಲೇಟ್ ಎಲ್ಲ ನಾಯಿ ತಿಂದಾಕ್ತಾ ಇದೆ ಅಂತ ಜಗಳ ಮಾಡ್ತಿದ್ದಾಳ. ಬಟ್ ಕಾಡು ಮಧ್ಯದಲ್ಲಿ ಇದು ಹೋಮ್ ಸ್ಟೇ ಇರೋದು. ತುಂಬ ಚೆನ್ನಾಗಿದೆ. ನಾನು ತೋರಿಸ್ತೀನಿ ಒಂದು ಸಾರಿ. ನೋಡಿ, ಫುಲ್ಲು ಕಾಡು ಮಧ್ಯದಲ್ಲಿ ಬೆಟ್ಟ ಗುಡ್ಡ, ಮತ್ತೆ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಇದ್ದೀವಿ. ಅದು ನಮ್ಮ ಕಾರು, ನನ್ನ ಮಗ, ನಾವು ಮಾಡಿರೋ ರೂಮ್ ಅದು. ಇಲ್ಲಿ ನನ್ನ ಮಗಳು ಆ ನಾಯಿಗೆ ಒಂದು ಚಾಕ್ಲೇಟ್ ಕೊಟ್ಬಿಟ್ಟು ಅದು ಬಿಡ್ತಾ ಇಲ್ಲ ನನ್ನ ಮಗಳನ್ನ. ಅದಕ್ಕೆ ಒಂದ್ಸರಿ ಚಾಕ್ಲೇಟ್ ಕೊಟ್ಲು, ಅದು ಮತ್ತೆ ಬಿಡ್ತಾ ಇಲ್ಲ. ನನ್ನ ಮಗಳು ಆ ನಾಯಿಗೆ ಒಂದ್ಸಾರಿ ಚಾಕ್ಲೇಟ್ ಕೊಟ್ಬಿಟ್ಲು, ಅದು ನನ್ನ ಮಗಳನ್ನ ಬಿಡ್ತಾನೇ ಇಲ್ಲ. ಇಲ್ಲ ನೋಡ್ರಿ, ಇದು ಅವಳನ್ನು ಬಿಡ್ತಾನೇ ಇಲ್ಲ ಅದು. ಓಕೆ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ.
ಚಿಕ್ಕದೊಂದು ಬೆಟ್ಟ ಕಾಣಿಸ್ತಾ ಇದೆ. ಅಲ್ಲಿ ಮೇಲೆ ನಿಂತ್ಕೊಂಡ್ರೆ ಜಿಂಗೆ, ಮೊಲ, ಆನೆಗಳು ಏನಾನ ಇದ್ರೆ ಕಾಣಿಸುತ್ತೆ ಅಂತ ಅಂಕಲ್ ಅಂದರು. ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ ನಾನು. ಬೆಟ್ಟ ಮೇಲೆ ನಿಂತ್ಕೊಂಡ್ರೆ ಅಲ್ಲಿ ರೂಮ್ ಕಾಣುತ್ತೆ. ರೂಮ್ ಹತ್ರದಿಂದ ಇಲ್ಲಿಗೆ ಬಂದ್ವಿ. ಏನಾನ ಕಾಣಿಸ್ತೇನೋ ಅಂತ ನೋಡೋಣ ಅಂತ ಬಂದ್ವಿ. ಅಂಕಲ್ ಆನೆ ಕಾಣಿಸ್ಬೋದು ಅಂದರು. ನೋಡೋಣ ಅಂತ ಬಂದಿದ್ದೀವಿ. ನೋಡೋಣ. ಒಂದು ಸಾರಿ ಬಂದಾಗ ಮೊಲ ಕಾಣಿಸಿದ್ವಿ. ಫುಲ್ಲು ಕಾಡು ಮಧ್ಯದಲ್ಲಿ ನಾನು ನೆರಳು ತಿಂತಾ ಇದ್ದೀನಿ. ಓಕೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾಳೆ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್.